ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಪ್ರಥಮವಾಗಿ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ, ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಹೊಸದಾಗಿ ಈ ಒಂದು ಕಳೆದ ಒಂದೆರಡು ದಿನಗಳಿಂದ ಲೈವ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ. ಆ ಲೈವ್ ಅಂತಕ್ಕಂತಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಅದರಲ್ಲಿ ಕೆಲವೊಂದಿಷ್ಟು ಜನರು ನಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ತತ್ಕ್ಷಣದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತಮವಾದಂತಹ ಪರಿಹಾರವನ್ನು ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಆ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತಮವಾದಂತಹ ಒಂದಿಷ್ಟು ಪರಿಹಾರವನ್ನು, ಆ ಸಮಸ್ಯೆಗಳಿಗೆ ಕೊಡ್ತಕ್ಕಂತಹ ಪರಿಹಾರಗಳನ್ನು ಯಾವ ರೀತಿಯಲ್ಲಿ ಕೊಡ್ಬೋದು ಅಂಥೇಳಿ ನಾವು ವಿಚಾರವನ್ನು ಮಾಡಿದಾಗ, ಎಷ್ಟೋ ಜನ ನಮಗೆ ಒಂದು ಲೈವ್ನಲ್ಲಿ ಪ್ರಶ್ನೆಗಳನ್ನು ಕೇಳೋ ಸಂದರ್ಭದಲ್ಲಿ ಅವರ ಒಂದು ಡೇಟ್ ಆಫ್ ಬರ್ತು, ಟೈಮಿಂಗನ್ನು ನಾವು ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು ಅಂತಕ್ಕಂತಹ ವಿಚಾರವನ್ನು ಹೇಳ್ತಾ ಇರ್ತೀವಿ. ಎಷ್ಟೋ ಜನರಿಗೆ ಒಂದಿಷ್ಟು ತಪ್ಪು ಕಲ್ಪನೆಯನ್ನು ಕೇಳಿದ್ರೆ, ಅವರ ಒಂದು ವಾಟ್ಸಪ್ ನಂಬರ್ಗೆ ನಾವು ಕರೆಯನ್ನು ಮಾಡೋದ್ರಿಂದ ಅಥವಾ ಅಲ್ಲಿಗೆ ನಾವು ನಮ್ಮ ಒಂದು ಡೇಟ್ ಆಫ್ ಬರ್ತ್ ಟೈಮಿಂಗನ್ನು ಕಳಿಸೋದ್ರಿಂದ ನಾವು ಅದಕ್ಕೆ ಫೀಸನ್ನು ಕೊಡಬೇಕಾಗತ್ತೆ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಇದೆ. ಇವತ್ತವರೆಗೂ ಕೂಡ ನನ್ನ ಲೈವ್ನಲ್ಲಿ ಬಂದಾಗ ಅಥವಾ ಜ್ಯೋತಿಷಾಸ್ತ್ರವನ್ನು ಕೇಳಿದು ಬಂದಾಗ ನನ್ನ ವಾಟ್ಸಪ್ಗೆ ಕಳಿಸಿರ್ತಕ್ಕಂತಹ ಕೆಲವೊಂದಿಷ್ಟು ಡೇಟ್ ಆಫ್ ಬರ್ತ್ ಟೈಮ್ಗಳಿಗೆ ನಾವು 99% ಉಚಿತವಾಗಿ ಜ್ಯೋತಿಷ್ಯವನ್ನು ಹಾಗೂ ಪರಿಹಾರವನ್ನು ಹೇಳಿದೆ. ಇನ್ನು ಎಷ್ಟೋ ಜನ ಏನು ಕೇಳಿದ್ರೆ, ತಮ್ಮ ದಕ್ಷಿಣ ಎಷ್ಟು ಅಂತ ಕೇಳಿದಾಗ ತಾವು ತಮ್ಮ ಮನಸ್ಸಿಗೆ ಗುರುಭಕ್ತಿ ಕಾರಣಕ್ಕಾಗಿ ಏನು ಕೊಡ್ಬೋದು ಅದನ್ನು ಕೊಡ್ಬೋದು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಬರ್ತಿದ್ದೀವಿ. ಇಂದಿನ ಒಂದು ಸಂಚಿಕೆಯಲ್ಲಿ ಏನು ಕೇಳಿದ್ರೆ, ವಿಶೇಷವಾಗಿ ನಾವು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಪ್ರತಿ ಭಾನುವಾರದಂದು ರಾತ್ರಿ ಒಂದು ಹೆಚ್ಚು ಕಡಿಮೆ 9 ಗಂಟೆ ಅಷ್ಟೊತ್ತಿಗೆ ನಾವು ಲೈವ್ನಲ್ಲಿ ಬರ್ತೀವಿ. ಆ ಒಂದು ಲೈವ್ನಲ್ಲಿ ವಿಶೇಷ ಏನಪ್ಪ ಅಂತಂದರೆ, ತಮ್ಮ ಯಾವುದೋ ಒಂದು ಕೆಲಸವು ನಿರ್ದಿಷ್ಟ ಸಮಯದಲ್ಲಿ ಆಗದೆ ಹೋದಲ್ಲಿ, ವಿಳಂಬಿತವಾದಲ್ಲಿ, ಕೆಲವೊಂದಿಷ್ಟು ಕೆಲಸ ಕಾರ್ಯಗಳಿಗೆ ವಿಘ್ನಗಳು ಬಂದಲ್ಲಿ, ಅಥವಾ ಹಾಕಿರತಕ್ಕಂತಹ ಬಂಡವಾಳ ಅದಕ್ಕೆ ತಕ್ಕನಾದಂತಹ ಒಂದಿಷ್ಟು ಆದಾಯ ಬರದೇ ಇದ್ದಲ್ಲಿ, ಮಾಡ್ತಕ್ಕಂಥ ಕೆಲಸದಲ್ಲಿ ಉನ್ನತಿ ಸಿಗದೇನೆ ಮತ್ಯಾವ ಕೆಲಸವನ್ನು ತಾವು ಮಾಡಬೇಕು ಅಂಥೇಳಿ ನಿರ್ಧಾರವನ್ನು ತೆಗೆದುಕೊಂಡಾಗ, ಅದನ್ನು ತಾವು ಮಾಡಿದಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಫಲ ಸಿಗುತ್ತೋ ಸಿಗಲ್ವೋ ಅಂತಕ್ಕಂಥ ಕೆಲವೊಂದಿಷ್ಟು ಗೊಂದಲಗಳು, ಅನುಮಾನಗಳು, ಅಥವಾ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಇದು ಆಗುತ್ತೋ ಆಗಲ್ವೋ ಅಂತಕ್ಕಂತಹ ಅಪನಂಬಿಕೆಗಳು, ಇದೆಲ್ಲವನ್ನು ಕೆಲವು ಜನಗಳು ನಮಗೆ ತಿಳಿಸಿದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಭಾನುವಾರ ನೇರ ಸಂಪರ್ಕಕ್ಕೆ ಬರೋ ಮೂಲಕ, ಅಂದರೆ ಲೈವ್ನಲ್ಲಿ ಬರೋ ಮೂಲಕ ಪ್ರಶ್ನಾಶಾಸ್ತ್ರ ಮುಖೇನವಾಗಿ, ಅಂದರೆ ತಾವಿಲ್ಲಿ ನೋಡ್ತಾ ಇರ್ಬೋದು ಆ ಒಂದು ಕವಡೆ ಶಾಸ್ತ್ರ ಅಂತೇನಿದೆ, ಅದರ ಮುಖೇನವಾಗಿ ಏನು ಕೇಳಿದ್ರೆ ಲೈವ್ನಲ್ಲೇ ತಮಗೇನು ಕೇಳಿದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಕೊಡ್ತಕ್ಕಂತಹ ಒಂದಿಷ್ಟು ಉತ್ತಮವಾದಂತಹ ಒಂದು ಸಂಚಿಕೆಯನ್ನು ನಾವು ಪ್ರತಿ ಭಾನುವಾರ ಮಾಡೋಣ ಹೇಳಿ ನಿರ್ಧಾರವನ್ನು ಮಾಡಿದ್ದೀವಿ. ಅದೆಲ್ಲವನ್ನು ಕೂಡ ತಮ್ಮ ಅನುಕೂಲಕ್ಕೆ ತಕ್ಕನ ಹಾಗೆ, ಅಂದರೆ ತಾವು ಕೇಳ್ತಕ್ಕಂತಹ ಕೆಲವೊಂದಿಷ್ಟು ನಿರ್ದಿಷ್ಟ ಪ್ರಶ್ನೆಗಳಿಗೆ, ಅಂದರೆ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಆ ಕೆಲಸ ಆಗುತ್ತೋ ಆಗಲ್ವೋ ಅಂತಕ್ಕಂತಹ ನೇರ ಪ್ರಶ್ನೆ, ಅದಕ್ಕೆ ಉಡ್ಡಿಷ್ಯ ಶಾಸ್ತ್ರ ಅಂದರೆ ಉಡ್ಡಿಷ್ಯ ಕವಡೆ ಮುಖೇನವಾಗಿ ನೇರವಾಗಿ ಹಾಕ್ತಕ್ಕಂಥದ್ದು. ರಾವಣ ಲಿಖಿತ ಉಡ್ಡಿಷ್ಯ ಕವಡೆ ಅಂತೇನು ಕರೀತಾರೆ. ನೇರವಾಗಿ ಪ್ರಶ್ನೆಯನ್ನು ಕೇಳಿದಾಗ ನೇರವಾಗಿ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಕ್ಕಂಥದ್ದು, ಅಂದರೆ ಒಂದು ಕೆಲಸ ಆಗುತ್ತೋ ಅಥವಾ ಆಗಲ್ವೋ ಅಂತಕ್ಕಂಥ ವಿಚಾರವಾಗಿ. ಮತ್ತು ಕೆಲವೊಂದಿಷ್ಟು ಶಾಪಗಳಿಗೆ ಸಂಬಂಧಪಟ್ಟ ಹಾಗೆ ಏನು ವಿಡಿಯೋಗಳನ್ನು ಮಾಡಿದ್ದೀವಿ, ಆ ಶಾಪಗಳು ಯಾವ ರೀತಿಯಲ್ಲಿ ಪ್ರಾಪ್ತವಾಗುತ್ತೆ, ತಮಗಿರತಕ್ಕಂಥ ಸಮಸ್ಯೆ ಏನು, ಯಾಕೆ ತಮ್ಮ ಕೆಲಸ ವಿಳಂಬವಾಗ್ತಾ ಇದೆ, ಯಾಕೆ ತಮ್ಮ ಕೆಲಸಗಳು ವಿಳಂಬ ರೀತಿಯಲ್ಲಿ ನಡೀತಾ ಇದೆ, ಕಲ್ಯಾಣಕ್ಕೆ ವಿಳಂಬವಾಗ್ತಾ ಇದೆ, ಹಾಕಿರ್ತಕ್ಕಂತಹ ಕೆಲಸಕ್ಕೆ ಸಂಬಂಧಪಟ್ಟಂತಹ ಬಂಡವಾಳ ಯಾಕೆ ನಮಗೆ ಲಾಭದಾಯಕವಾಗಿ ಸಿಗ್ತಾ ಇಲ್ಲ, ಈ ರೀತಿಯಾದಂಥ ಹಲವು ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ನೇರವಾಗಿ ಉತ್ತರವನ್ನು ಕೊಡ್ತಕ್ಕಂತಹ ಒಂದು ವಿಶೇಷವಾಗಿರತಕ್ಕಂಥ ಸಂಚಿಕೆಯನ್ನು ನಾವು
ಪ್ರತಿ ಭಾನುವಾರದಂದು ಮಾಡಬೇಕು ಹೇಳಿ ನಿರ್ಧಾರ ಮಾಡಿದ್ದೀವಿ. ಮತ್ತು ಯಾರ್ಯಾರು ಈ ಒಂದು ವಿಡಿಯೋವನ್ನು ನೋಡ್ತಿರೋ ಅವರೆಲ್ಲರಿಗೂ ಕೂಡ ಅರ್ಥವಾಗಬೇಕು. ಅಂದರೆ ನಾವು ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರಶ್ನೆಯನ್ನು ಏನು ಕೇಳ್ತಾ ಇರ್ತೀವಿ, ಆ ಪ್ರಶ್ನೆಗಳು ಕೆಲವೊಂದು ಬಾರಿ ನಮಗೆ ಕೆಲವೊಂದು ರೀತಿ ಉತ್ತರಗಳು ಸಿಕ್ಕೋದಿಲ್ಲ. ಹಾಗಾಗಿ ತಾವು ಲೈವ್ನಲ್ಲೇ ನೇರವಾಗಿ ಏನು ಮಾಡ್ಬೋದು ಕೇಳಿದ್ರೆ ನಮಗೆ ಪ್ರಶ್ನೆಗಳನ್ನು ಕೇಳೋ ಮುಖೇನವಾಗಿ ತಮ್ಮ ಕೆಲಸ ಆಗುತ್ತೋ ಆಗಲು ಅಂತಕ್ಕಂಥ ವಿಚಾರಗಳು, ತಮಗಿರ್ತಕ್ಕಂಥ ಶಾಪಗಳ ಬಗ್ಗೆ ಖಂಡಿತವಾಗಲೂ ಕೂಡ ನಮ್ಮ ನೇರವಾಗಿ ಪ್ರಶ್ನೆ ಕೇಳೋ ಮುಖೇ ಉತ್ತರವನ್ನು ಕಂಡುಕೊಳ್ಬೋದು. ಅದಕ್ಕೆ ತಕ್ಕನಾದಂತಹ ಪರಿಹಾರಗಳನ್ನು ತಾವು ಖಂಡಿತವಾಗಲೂ ಕೂಡ ನಮ್ಮೊಟ್ಟಿಗೆ ಮಾಡಿಸ್ಕೋಬೋದು ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀವಿ. ಹಾಗೆ ಮತ್ತೊಮ್ಮೆ ನಮ್ಮ ಪ್ರೇಕ್ಷಕರಿಗೆ ಹೇಳೋದೇನಂತಂದರೆ, ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತವಾಗಲೂ ಕೂಡ ಸನಾತನ 95 ಅಂತಕ್ಕಂಥ ಮರುನಾಮಕರಣವನ್ನು ಈ ಒಂದು ಚಾನಲ್ಗೆ ನಾವು ಮಾಡಿದ್ದೀವಿ. ಸದ್ಗುರು ಜ್ಯೋತಿಷ್ಯ ಕೇಂದ್ರ ಅಳಿತ್ತು. ಎಷ್ಟೋ ಜನರಿಗೆ ಆ ಒಂದು ಚಾನಲ್ನ ಸರ್ಚ್ ಮಾಡಲಿಕ್ಕೆ ಅಂದರೆ ಹುಡುಕ್ಲಿಕ್ಕೆ ಕಷ್ಟವಾಗ್ತಾ ಇತ್ತು. ಹಾಗಾಗಿ ಅದು ಸ್ವಲ್ಪ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕಾಗಿ, ಅಂದರೆ ಯಾರೇ ಕೂಡ ಆ ಒಂದು ಚಾನಲ್ನ ಸರ್ಚ್ ಮಾಡಿದ್ರೆ ಶೀಘ್ರವಾಗಿ ನಮ್ಮ ಚಾನಲ್ ದೊರಕೋತರ ರೀತಿಯಲ್ಲಿ ಹುಡುಕಲು ಕಷ್ಟವಾಗದೇ ಇರತಕ್ಕಂಥ ರೀತಿಯಲ್ಲಿ ಸನಾತನ 95 ಅಂತಕ್ಕಂತಹ ಮರುನಾಮಕರಣವನ್ನು ಜ್ಯೋತಿಷಿ ಕೇಂದ್ರಕ್ಕೆ ಇಟ್ಟಿದ್ದೇವೆ. ಹಾಗಾಗಿ ತಾವೆಲ್ಲರೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡ್ಕೊಂಡ ತಕ್ಷಣದಲ್ಲಿ ಏನು ಕೇಳಿದ್ರೆ ತಮಗೆ ನಾವು ಮಾಡ್ತಕ್ಕಂಥ ಅಷ್ಟೂ ರೀತಿಯಿಂದ ವಿಡಿಯೋಗಳು ತಮ್ಮನ್ನು ತಲುಪುತ್ತೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾವು ಇಲ್ಲಿಗೆ ಸಂಪೂರ್ಣ ಮಾಡ್ತಾಯಿದ್ದೀವಿ. ತಮಗೆ ಈ ವಿಡಿಯೋ ಬಗ್ಗೆ ಏನಾದರೂ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಬೋದು. ಹಾಗೆ ನಮ್ಮ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡುವ ಮುಖೇನವಾಗಿ ಈ ವಿಚಾರವಾಗಿ ಕೆಳಗಡೆ ಏನು ನಮ್ಮ ನಂಬರ್ ಬರುತ್ತೆ ಆ ನಂಬರ್ಗೆ ಕರೆಯನ್ನು ಮಾಡುವ ಮುಖೇನವಾಗಿ ಈ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮಲ್ಲಿ ಏನಾದ್ರು ಗೊಂದಲಗಳಿದ್ದಲ್ಲಿ, ಪ್ರಶ್ನೆಗಳಿದ್ದಲ್ಲಿ, ಇದು ಯಾವ ರೀತಿ ಸ್ವಾಮಿ, ಇದು ಯಾವ ರೀತಿಯಾಗಿ ನಾವು ನಡೆಸ್ತಾ ಇದ್ದೀರಿ ಅಂತಕ್ಕಂಥ ವಿಚಾರದಲ್ಲಿ ಏನಾದ್ರು ಪ್ರಶ್ನೆಗಳಿದ್ದಲ್ಲಿ ಖಂಡಿತವಾಗಲೂ ಕೂಡ ನಮ್ಮನ್ನು ನೇರವಾಗಿ ಕೇಳ್ಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆ ಸಂಪೂರ್ಣ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಬಂತು, ಲೋಕಾ ಸಮಸ್ತ ಸುಖಿನೋ ಬಂತು, ಸಮಸ್ತ ಸನ್ಮಂಗಳಾದ ಬಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.